ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಲಬುರಗಿ ವತಿಯಿಂದ ಕನ್ನಡ ಭವನದಲ್ಲಿಂದು ರೈತ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಮತ್ತು ರೈತ ಸಂಘಟನೆಯ ಮುಖಂಡರು ಮಾಧ್ಯಮದ ಮುಂದೆ ಮಾತನಾಡಿದರು. ಇವತ್ತು ವಿಜಯಲಕ್ಷ್ಮಿ ಶ್ರಾವಣ ದಯವಿಟ್ಟು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಉದ್ಘಾಟಕರಾಗಿ ಆಗಮಿಸುವಂತಹ ಶ್ರೀ ನೀಲಕಂಠರಾವ್ ಮೂಲ್ಗೆ ಅವರು ಜೊತೆಗೆ ಆಗಮಿಸಿದಂಥ ಎಲ್ಲ ಬೇಡಿಕೊಳ್ಳಬೇಕು. ಶ್ರೀ ಎಸ್ ಕೆ ಹರವಾಳ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಇವರಿಗೆ ಶ್ರೀ ಚಂದ್ರಕಾಂತ್ ಹೋಗಿ ಅವರು ಸತ್ಕರಿಸಬೇಕಾಗಿ ವಿನಂತಿ. ಅವರಿಗಿಂತ ಮುಂಚೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ನೀಲಕಂಠರಾವ್ ಮೂಲ್ಗೆ ಹಾಗೂ ಜನಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇವರಿಗೆ ಕೊಡುವಾಗ ಸನ್ಮಾನವನ್ನು ಸಾಗಿಸಿದಂತೆ ಜೋರಾದ ಚಪ್ಪಾಳೆಯೊಂದಿಗೆ ಸುಮಾರು 50% ಪ್ರಮಾಣ ನೀರಾವರಿ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಚಿತ್ತಾಪುರ ತಾಲೂಕು ಆಗಿರ್ಬೋದು, ಚಿಂಚೋಳಿ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಜೇವರ್ಗಿ ಆಗಿರ್ಬೋದು, ಎಬ್ರಾಹಿಮಿ ಆಗಿರ್ಬೋದು, ಈ ತಾಲೂಕುಗಳಲ್ಲಿ ನೀರಾವರಿ ಒಂದು ಅನುಕೂಲತೆ ಇದೆ. ಆ ಕಡೆ ನಮ್ಮ ಎಬ್ರಾಹಿಮಿ ಮತ್ತು ಜೇವರ್ಗಿಗೆ ಬಂದಾಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ, ಬೆಂಡೆತೋರ ಇದೆ, ಆಮೇಲೆ ಮುಲ್ಲಾಮಾರಿ ಯೋಜನೆ ಇದೆ. ಇನ್ನು ಹಲವಾರು ಯೋಜನೆಗಳಿದ್ರು ಕೂಡ ಪರಿಪೂರ್ಣವಾಗಿ ರೈತರಿಗೆ ಮುಕ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ನಿಮ್ಮ ನಿಜವಾಗಿರ್ತಕ್ಕಂಥ ಕಳಕಳಿ ಏನು ಅಂತಂದ್ರೆ ಆ ಎಲ್ಲ ನೀರಾವರಿ ಯೋಜನೆಗಳು ಸರಿಯಾದ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿ ಇರಲಿ ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾ, ಜೊತೆಗೆ ಯಾವತ್ತೂ ಕೂಡ ನಿಮ್ಮ ರೈತರ ಒಂದು ಆಗಲೇ ಹೇಳಿದೆ ನಾನು, ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಮಾರುಕಟ್ಟೆ ಮತ್ತು ಬೆಂಬಲ ಬೆಲೆ ಒಂದು 2-3 ವಿಷಯಗಳನ್ನು ಇಟ್ಟುಕೊಂಡು ನೀವು ಹೋರಾಟ ನಿಮ್ಮ ಜೊತೆ ಎಲ್ಲ ನಾಡಿನ ಪರಮಪೂಜ್ಯರು ಎಲ್ಲ ಚಿಂತಕರು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೇನೆ ಸಾಧಕರನ್ನು ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತೇನು ಪ್ರತಿಭಟನೆ ಮಾಡಿ ಇವತ್ತು ನ್ಯಾಯ ಪಡೆಯುವ ನಿಟ್ಟಿನಲ್ಲಿ, ಇವತ್ತು ಸರ್ಕಾರ ಬಂದು ಬರುವ ನಿಟ್ಟಿನಲ್ಲಿ ಇವತ್ತು ರೈತ ಸಂಘಟನೆಗಳು ಒಗ್ಗಟ್ಟಾಗಿದೆ. ಈಗೇನು ನಮ್ಮ ಸೋದರ ಆಗಿರ್ತಕ್ಕಂಥ ಭಗವಂತರಾಯ ಅವರು ಕೂಡ ಬಹಳ ವಿಸ್ತರಣವಾಗಿ ಮಾತಾಡಿದರು. ಕಳೆದ ವರ್ಷ ಕೂಡ ಇವತ್ತೇನು ನಮ್ಮ ನಾಡು ಕಂಡಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ವಾಮಿ ಅವರ ಪುತ್ರರು ಕೂಡ ನಿಮ್ಮ ಜಿಲ್ಲೆಗೆ ಕೂಡ ಆಗಮಿಸಿದ್ರು, ಗೊತ್ತಿಲ್ಲ. ಹಾಗಾಗಿ ಇವತ್ತೇನು ಕಾರಣಾಂತರದಿಂದ ಈ ಸಲ ಅವ್ರು ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತೇನು ಪ್ರತಿಯೊಬ್ಬ ಪ್ರಜೆನೂ ಕೂಡ ನ್ಯಾಯ ಸಿಗಬೇಕಂದ್ರೆ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿದೆ. ಹಾಗಾಗಿ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಭಾವನೆ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತಾರ. ಹಾಗಾಗಿ ಬದುಕುವಾಗ ಇದ್ರೆ ರೈತರ ಒಂದು ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಇವತ್ತು ಬದುಕುವಂತ ಕೆಲಸ ಆಗಬೇಕು. ಹಾಗಾಗಿ ಪ್ರತಿಯೊಂದು ಗ್ರಾಮದ, ಜಿಲ್ಲೆಯ, ತಾಲೂಕಿನ ಎಲ್ಲ ರೈತ ಬಾಂಧವರು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿದೆ. ಹೀಗೆ ಸುಮಾರು ಈ ಭಾಗ ಇವತ್ತೇನು ಕೊಗರೆ ಗಿಣಿಜೆ ಅಂತ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಕೂಡ ಜೋಳ, ಭತ್ತ, ಹತ್ತಿ, ಇತರ ಕಬ್ಬು ಬೆಳೆಗಾರರು ಕೂಡ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೆ ಬೆಂಬಲಿಸಿ ಇವತ್ತೇನು ರೈತ ಉತ್ಪಾದನೆ ಬೆಳೆದಿರ್ತಕ್ಕಂಥ ಇವತ್ತು ಸೂಕ್ತವಾದ ಬೆಲೆಗಳನ್ನು ಸಿಗಬೇಕಾಗಿದೆ. ಹಾಗಾಗಿ ತಾವು ಕೂಡ ಇವತ್ತೇನು ಬೆಂಬಲಕ್ಕೆ ನಿಂತಾಗ ಮಾತ್ರ ಸರ್ಕಾರ ಮಣಿಯುವಂಥದ್ದಾಗ್ತದೆ. ಹಾಗಾಗಿ ಇವತ್ತೇನು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಇವತ್ತು 31 ಜಿಲ್ಲೆಗಳಲ್ಲಿ ರೈತ ವಿಶ್ವ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಬದ್ಧತೆಯಂತೆ ಕೂಡ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಇವತ್ತು ಘೋಷಣೆ ಮಾಡಬೇಕಾಗಿದೆ. ಈಗ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಹೇಳಿದ್ವಿ, ನೀವು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ರೈತ ಗೀತೆ ಕಡ್ಡಾಯ ಮಾಡಬೇಕು. ಅದರ ಜೊತೆಗೆ ರೈತ ವಿಶ್ವ ದಿನಾಚರಣೆಯನ್ನು ಕೂಡ ಸರ್ಕಾರ ಈಗೇನು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಜಗನ್ ಸಿಂಗ್ ಅವರು 5ನೇ ಇವತ್ತು ಪ್ರಧಾನಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ತಮ್ಮ ಹುಟ್ಟು ಜನ್ಮವನ್ನು ಆಚರಣೆ ಮಾಡೋದು ಬೇಡ, ಇದು ವಿಶ್ವ ರೈತ ದಿನಾಚರಣೆ ಮಾಡಬೇಕಂತೇಳಿ ಅವತ್ತು ಅಂದಿನ ಪ್ರಧಾನಮಂತ್ರಿ ಅವರು ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಅವರಿಗೆ ಇವತ್ತು ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತ. ಹಾಗಾಗಿ ಇದನ್ನ ಯಾವತ್ತೂ ಕೂಡ ರೈತರು ಪ್ರತಿಯೊಬ್ಬ ಪ್ರಜೆನೂ ಕೂಡ ಇವತ್ತು ಡಿಸೆಂಬರ್ ತಿಂಗಳು 23ರಿಂದ ಈ ತಿಂಗಳು ಪೂರ್ತಿ ಪ್ರತಿಯೊಂದು ಗ್ರಾಮದಲ್ಲಿ ರೈತ ವಿಶ್ವ ದಿನಾಚರಣೆ ಮಾಡೋದ್ರ ಜೊತೆಗೆ
ಶಕ್ತಿ ತುಂಬಿಸುವಂತ ಕೆಲಸ ನಮ್ಮೆಲ್ಲರದ್ದು ಪಾತ್ರ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪ್ರಮುಖ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ರೈತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಎಲ್ಲಿವರೆಗೆ ನಿಮ್ಮಲ್ಲಿ ಸಮಾಧಾನ ಅನ್ನೋದು ಬರೋದಿಲ್ಲ ಅಲ್ಲಿ ತನಕ ನಿಮ್ಮ ಉದ್ಧಾರ ಆಗೋದಿಲ್ಲ ಅನ್ನೋಂಥ ಮಾತು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ತಿಳುವಳಿಕೆ ಇದ್ದಾಗ ಮಾತ್ರ ಸಾಧನೆ ಸಾಧ್ಯ ಆಗ್ತದೆ. ಸನ್ಮಾನ ಆಗಾಗ ಮಾಡಿ, ನಿಮ್ಗೆ ಎಷ್ಟು ಸಲ ಹೇಳ್ತೀನಿ, ಇವ್ರೆ ಕುಂದ್ರಿ, ನೀವು ಕುಂದ್ರೆ ಕಲಿ ಮೊದಲು ಸಭೆ ಮಾಡೋದು ಉತ್ಸಾಹ ನಿಮ್ಮದ, ಸಭೆ ಹ್ಯಾಂಗ ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ಇಂಥ ಒಂದು ಗದ್ದಲದಲ್ಲೇ ಬಿದ್ದು ಈ ಭಾರತ ದೇಶ ಎಂದು ಉಳಿದಿದೆ ಅನ್ನುವಂಥ ಮಾತು ನಾವು ಹೇಳಬೇಕು. ಮನುಷ್ಯ ಜನ್ಮ ಮೋಕ್ಷದ ಇಚ್ಛೆ ಮಹಾಪುರುಷರ ಸಹವಾಸ ಆಗಬೇಕಾದರೆ ಪೂರ್ವ ಜನ್ಮ ಪುಣ್ಯ ಬೇಕನ್ನುವಂಥ ಮಾತು ಬಸವಣ್ಣ ಹೇಳ್ತಾರೆ. ಮನುಷ್ಯ ಜನ್ಮ ಮೋಕ್ಷದ ಇಚ್ಛೆ ಮಹಾಪುರುಷರ ಸಹವಾಸ. ಮನುಷ್ಯ ಜನ್ಮ ಇವತ್ತು ನಮಗೆ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಸೌಭಾಗ್ಯ. ಏನನ್ನ ಗಳಿಸಬೇಕಾಗಿದೆ ನಮ್ಮ ಜೀವನದಲ್ಲಿ ಅಂದ್ರೆ ಹಣವೂ ಶಾಶ್ವತ. ನಾವು ಗಳಿಸಿದಂತ ಆಸ್ತಿ, ಮನೆ, ಕಾರು ಶಾಶ್ವತ. ನಾವು ಗಳಿಸಬೇಕಾಗಿರ್ತಕ್ಕಂಥದ್ದು ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಬಸವಸಿದ್ಧಾರ ಹೇಳ್ತಾರೆ. ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಬಸವಸಿದ್ಧಾರ ಹೇಳ್ತಾನೆ. ಪರೋಪಕಾರ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಪರೋಪಕಾರ ಮಾಡಿಕೊಳ್ಳುವಂತ ಏಕೈಕ ವ್ಯಕ್ತಿ ಯಾರಾದರೂ ಈ ಭೂಮಿ ಮೇಲೆ ಹುಟ್ಟಾರಂದ್ರೆ ಅವನು ಕೇವಲ ರೈತ ಮಾತ್ರ ಅದನ್ನು ಅಂತ ಮಾತಾಡಬಹುದು. ಪ್ರಶಸ್ತಿ ತಗೊಂಡು ಎಲ್ಲಿ ಹೋಗಲಂತೀರಿ ನೀವು? ಏನು ದೊಡ್ಡ ಸಾಧನೆ ಮಾಡಿರಿ? ತಗೋರು ವಿಚಾರ ಮಾಡ್ರಿ, ಕೊಡೋರು ವಿಚಾರ ಮಾಡ್ರಿ. ಇಷ್ಟು ಗದ್ದಲ ಮಾಡಲಿಕ್ಕಂತೀರಿ. ಗದ್ದಲಕ್ಕೆ ಏನಾದ್ರೂ ಅರ್ಥ ಇದೆಯಾ? ಸ್ವಾಮೀಜಿಗಳನ್ನ ಕರೆಸಿದಿರಿ, ಅವರ ನುಡಿ ಕೇಳುವಂತ ವ್ಯವಸ್ಥೆ ನಿಮಗಿದೆಯಾ? ಏನಾಗ್ತದೆ ನಿಮ್ಗೆ ಅರ್ಥ ಮಾಡಿ. ಅನ್ನ ಬ್ರಹ್ಮನಿಗಿಂತ ಇನ್ನಾವು ಬ್ರಹ್ಮನು ಇಲ್ಲ ಅನ್ನುವಂಥ ಮಾತು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅನ್ನ ಬ್ರಹ್ಮನಿಗಿಂತ ಇನ್ನಾವು ಬ್ರಹ್ಮನು ಇಲ್ಲ ಅಂದ್ರೆ ಬ್ರಹ್ಮನು ಈ ಭೂಮಿಯ ಮೇಲೆ ಸೃಷ್ಟಿ ಮಾಡಿ ಮನುಷ್ಯನನ್ನು ಕಳಿಸಿದಾನ ಅಂತ ಹೇಳ್ತಾನೆ. ನಿಜವಾದ ಬ್ರಹ್ಮ ಯಾರಪ್ಪ ಅಂತಂದ್ರೆ ನಮ್ಮ ಹೊಟ್ಟೆ ತುಂಬಿಸುವವನು. ಇಮಾಮ್ ಲೋಕಂ ಮಾತೃಭಕ್ತ ಪಿತೃ ಭಕ್ತಾತು ಮಧ್ಯಮಂತ ಬಸವಸಿದ್ದಾರೆ ಹೇಳ್ತಾ ಇದ್ದಾನೆ. ನಾವೇನಾದ್ರೂ ಯಶಸ್ವಿ ಆಗಬೇಕಾದ್ರೆ ಮೊದಲ ತಾಯಿಯ ಆಶೀರ್ವಾದ ಬೇಕು. ತಾಯಿ ಅಂದ್ರೆ ನಮ್ಮ ಹೆತ್ತಂತವಳು ತಾಯಿ, ಅನ್ನ ಕೊಡುವವಳು ತಾಯಿ. ಅದಕ್ಕೆ ವಿದ್ಯೆ ಕೊಡುವವಳು ತಾಯಿ, ಅನ್ನ ಕೊಡುವವಳು ತಾಯಿ, ಬುದ್ಧಿ ಕೊಡುವವಳು ತಾಯಿ. ನಮ್ಮ ಭಾರತೀಯರು ಎಂಥ ಸಂಸ್ಕೃತಿ ಅದಂದ್ರೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಇವರು ಮೂವರು ಏನದಾರಂದ್ರೆ ಹೆಣ್ಣಿನ ರೂಪದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಕಲಾವಿದರು. ಯಾಕೆ ಮಾಡಿದಾರಪ್ಪ ಅಂದ್ರೆ ತಾಯಿ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ನೀವು ರೈತರು ಹೆಂಗಿದ್ದೀರಿ ಅಂದ್ರೆ ದೇಶಕ್ಕೆ ತಾಯಿಯ ಸ್ಥಾನದಲ್ಲಿ ಇದ್ದೀರಿ. ನಿಮ್ಮ ಅನ್ನವನ್ನು ತಿಂದು ಜಗವು ನಗುತ್ತದೆ. ಅವರೆಲ್ಲ ನಗಲಾಗ್ತಾರೆ. ಶ್ರೀಮಂತರು ಗೋ ಮಾಡಿ ಕಟ್ಟಡ ಮೇಲೆ ಕೂತು ಕಾರಿನಲ್ಲಿ ತಿರುಗಾಡಿ ನಗ್ತಾ ಇದ್ದಾರೆ ನಿಮ್ಮ ಅನ್ನವನ್ನು ತಿಂದು.
ನೀವು ಹರಿದ ಸೀರೆಯನ್ನು ಹಾಕಿಕೊಂಡು ಬಟ್ಟೆಯನ್ನು ಹಾಕಿಕೊಂಡು ನೀವು ದುಡಿತಾ ಇದ್ದೀರಿ. ಈ ಪರಿಸ್ಥಿತಿಗೆ ಏನು ಕಾರಣ? ನೀವು ಆತ್ಮಾವಲೋಕನ ಮಾಡಬೇಕು. ಅನ್ನದ ದಾಸೋಗದ ಬಟ್ಟೆಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಲಬುರಗಿ ಜಿಲ್ಲೆಗೆ ಇವತ್ತೇನು ಶರಣರ ಹುಟ್ಟಿದ ನಾಡಿನಲ್ಲಿ ಇವತ್ತೇನು ರೈತ ವಿಶ್ವ ದಿನಾಚರಣೆ ಅಂಗವಾಗಿ ಇವತ್ತೇನು ರೈತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿನ ನಾನಾ ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಪ್ರತಿ ವರ್ಷ ಪದ್ಧತಿಯಂತೆ ಕೂಡ ನಾಡಿನ ಉದ್ದಗಲಕ್ಕೂ ಎಲ್ಲ ಗ್ರಾಮಗಳಲ್ಲಿ ಇವತ್ತು ರೈತ ವಿಶ್ವ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ರೈತರ ಒಳ್ಳೆ ಮಳೆ ಬೆಳೆ ಆಗಿ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಈ ಒಂದು ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಇಂದಿನ ಪ್ರಧಾನಮಂತ್ರಿಗಾಗಿರ್ತಕ್ಕಂಥ ಜವಾಹರ್ ಸಿಂಗ್ ಅವರು 5ನೇ ಪ್ರಧಾನಮಂತ್ರಿಗಳು ಕೂಡ ಇವತ್ತು ತಮ್ಮ ಜನ್ಮದ ದಿನವೊಂದು ಆಚರಣೆ ಮಾಡಬೇಕಂತೇಳಿ ಸದನದಲ್ಲಿ ಪ್ರಸ್ತಾವನೆ ಆದಂಥ ಸಂದರ್ಭದಲ್ಲಿ ನನ್ನ ಜನ್ಮದಿನ ಬೇಡ, ಇದಕ್ಕೆ ರೈತ ವಿಶ್ವ ದಿನಾಚರಣೆ ಅಂತೇಳಿ ಅವತ್ತು ನೇಮಕ ಇವತ್ತೇನು ಘೋಷಣೆ ಮಾಡಿರ್ತಕ್ಕಂಥ ಅವರಿಗೂ ಕೂಡ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದ್ರೆ ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ರೈತಗೀತೆ ಸರ್ಕಾರದ ಕಾರ್ಯಕ್ರಮಕ್ಕೆ ಕಡ್ಡಾಯ ಮಾಡ್ರಿ ಅಂತೇಳಿ ಹಲವು ಸಲ ಕೂಡ ಒತ್ತಾಯವನ್ನು ಮಾಡಿದ್ವಿ. ಆದರೂ ಕೂಡ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ರೈತಗೀತೆಯನ್ನು ಕಡ್ಡಾಯ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಯಾವುದಾದರೂ ರೈತರಿಗೆ ಅಪಾಯಕಾರಿ ಮತ್ತು ಶತ್ರುಗಳಿದ್ದಾರೆ ಅಂದರೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಹಾಗಾಗಿ ನಾವು ಕೇಳತಕ್ಕಂಥದ್ದಿಷ್ಟೇ, ನಾವು ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯಿಂದ ನೋವಾಲಾರಂಗ ಸರ್ಕಾರಗಳು ನಡ್ಕೋಬೇಕಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಒಂದೇಳೆ ರೈತರನ್ನ ಕಡೆಗಣಿಸಿದರೆ ನಿಮ್ಮ ಸರ್ಕಾರ ಮನೆಗೊಳ್ಳುವಂಥ ಕೆಲಸ ಆಗುತ್ತೆ ಅಂತೇಳಿ ಈ ಒಂದು ವಹಿಸಿರ್ತಕ್ಕಂಥದ್ದು. ಇನ್ನೊಬ್ಬರು ಮುಖಂಡರು, ಈ ಭಾಗದ ಮುಖಂಡರು ಕೂಡ ಬಂದಿದ್ದರು. ಆದರೆ ಕಲ್ಯಾಣ ಕರ್ನಾಟಕದ ಭಾಗದ ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಗೌರವ್ ಅವರಿದ್ದರು ಮತ್ತು ನಮ್ಮ ಚಂದ್ರಕಾಂತ್ ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ನಮ್ಮನ್ನ ಈಗೇನು ಬೆಂಗಳೂರಿನಿಂದ ಬಂದು ಈ ಒಂದು ಕಾರ್ಯಕ್ರಮನ ಸ್ವಾಗತಿಸಿದ್ದಕ್ಕೆ ಇವರೆಲ್ಲರಿಗೆ ಈ ಭಾಗದ ರೈತರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ರೈತರಿಗೂ ಹಾಗೂ ಇಲ್ಲಿ ಪ್ರಶಸ್ತಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ರೈತ ದಿನಾಚರಣೆ ಹಾಗೂ ಕಲ್ಯಾಣ ಉತ್ಸವ ಅಂತೇಳಿ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಕಾಂತ್ ಹೋಗೆ ಅವರು ತಿಳ್ಕೊಂಡ ಸಲುವಾಗಿ ಇವತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾದ ಸಾಧನೆಗಳಿದಂಥ ಕೃಷಿ ಕ್ಷೇತ್ರ ಆಗಿರ್ಬೋದು, ಕಾನೂನು ಕ್ಷೇತ್ರವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕಲಿತು ಈ ಸಂಘಟನೆಯನ್ನು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈಗ ಮೊನ್ನೆ ಫ್ಲಡ್ ಬಂದೆಲ್ಲ ಬೆಳೆಗಳು ಕಚ್ಕೊಂಡು ಹೋದು ಸರ್ಕಾರ ಆಯಿತು ಹೋಯ್ತು ಅಂತೇಳಿ ಅಷ್ಟು ಅಂತೇಳಿ 10,000, 10,000, 15,000 ಕೊಟ್ಟು ತೆಗೆದುಕೊಂಡಿದ್ದಾರೆ. ಆದರೆ ಇಷ್ಟಕ್ಕೆ ನಾವು ಬಿಡೋದಿಲ್ಲ. ನಮ್ಮ ರೈತರಿಗೆ ಫ್ಲಡ್ ಬಂದು ಹೋದಂಥ ಕಾರಣಕ್ಕಾಗಿ ಪ್ರತಿ ಎಕರೆಗೆ 50,000 ಕೊಡ್ತಾನೂ ನಮ್ಮ ಹೋರಾಟ ಮುಂದುವರಿತದೆ. ನಾವು ಹೋರಾಟ ಮಾಡೋರೆ 50,000 ಯಾವತ್ತು ಘೋಷಣೆ ಮಾಡ್ತೀವಿ ಅವತ್ತೇ ನಾವು ಹೋರಾಟ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಾವು ಮತ್ತೆ ರೋಡಿಗಿಳಿದು ರೈತರಿಗೆ 50,000 ಹಾಕಿದಾಗ ಮಾತ್ರ ನಾವು ನಿಂತುಕೊಂಡಿದ್ದು ನಾವು ನಮ್ಮ ರೈತ ಸಂಘಟನೆ ಕಡೆಯಿಂದ ನಾವು ನಿಮ್ಮ ಕೃತಜ್ಞತೆ ಸಲ್ಲಿಸಿ ಸರ್ಕಾರಕ್ಕೆ. ಇಲ್ಲಾಂದರೆ ಸರ್ಕಾರಕ್ಕೆ ಒತ್ತು ಕೆಳಗಿಳಿಸೋಂಥ ಕೆಲಸನೂ ನಾವು ಮಾಡ್ತೀವಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಗೌಡ.